ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಸ್ಟೇಟ್ ಟ್ರೂ ಆರ್ ಫಾಲ್ಸ್, ಎಕ್ಸ್ಪ್ಲೇನ್ ಯುವರ್ ರೀಸನಿಂಗ್. ಓಕೆ, ಸೊ ಇಲ್ಲಿ 5 ಕ್ವಶನ್ ಕೊಟ್ಟಿದ್ದಾರೆ. ಓಕೆ, ಟ್ರೂ ಆರ್ ಫಾಲ್ಸ್ ಹೇಳ್ಬಿಟ್ಟು ಅದ್ರ ರೀಸನ್ ಹೇಳ್ಬೇಕು. ಓಕೆ, ಫಸ್ಟ್ ಕ್ವಶನ್ ನೋಡ್ರಿ, ದ ಕ್ಯೂಬ್ ಆಫ್ ಎನಿ ಆಡ್ ನಂಬರ್ ಈಸ್ ಈವನ್ ಅಂತ ಕೇಳ್ತಾ ಇದ್ದಾನೆ. ಓಕೆ, ಯಾವ್ದನ ಆಡ್ ನಂಬರ್ ನ ಓಕೆ ನೀವು ಕ್ಯೂಬ್ ಮಾಡಿದ್ರೆ ಈವನ್ ಬರುತ್ತಾ ಅಂತ ಕೇಳ್ತಾ ಇದ್ದಾರೆ. ಓಕೆ, ಈಗ ಆಡ್ ನಂಬರ್ ಎಕ್ಸಾಂಪಲ್ ನೋಡ್ರಿ, 1 ಕ್ಯೂಬ್ ಏನು 1. ಓಕೆ, 3 ಕ್ಯೂಬ್ ಬಂದ್ಬಿಟ್ಟು ಏನಾಗುತ್ತೆ 27, ಅದು ಕೂಡ ಆಡ್ ಬರುತ್ತೆ. ಓಕೆ, ಸೊ 5 ಕ್ಯೂಬ್ ಬಂದ್ಬಿಟ್ಟು ಏನಾಗುತ್ತೆ 125 ಬರುತ್ತೆ. ಸೊ ಆಡ್ ನಂಬರ್ ನ ಕ್ಯೂಬ್ ಮಾಡಿದ್ರೆ ನಿಮ್ಗೆ ಏನ್ ಬರುತ್ತೆ, ಆಡೇ ಬರುತ್ತೆ, ಈವನ್ ಬರಲ್ಲ. ಈ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಫಾಲ್ಸ್. ಓಕೆ, ಸೊ ಫಾಲ್ಸ್ ಬರ್ದ್ಬಿಟ್ಟು ಬೇಕಿದ್ರೆ ರೀಸನ್ ಎಕ್ಸಾಂಪಲ್ ಕೊಡ್ರಿ. ಓಕೆ, 1 ಕ್ಯೂಬ್ ಏನು 1, ಆಡ್ ಕ್ಯೂಬ್ ಮಾಡಿದ್ರೆ ಆಡೇ ಬರುತ್ತೆ. 3 ಕ್ಯೂಬ್ ಮಾಡಿದ್ರೆ 27 ಬರುತ್ತೆ, 27 ಕೂಡ ಆಡೇ. ಓಕೆ, 5 ಕ್ಯೂಬ್ ಮಾಡಿದ್ರೆ 125 ಬರುತ್ತೆ, ಅದು ಕೂಡ ಆಡ್. ಓಕೆ, ಸೊ ದ ಕ್ಯೂಬ್ ಆಫ್ ಎನಿ ಆಡ್ ನಂಬರ್ ಈಸ್ ಈವನ್ ಅಂದ್ರೆ ಫಾಲ್ಸ್. ಏನದು, ದ ಕ್ಯೂಬ್ ಆಫ್ ಎನಿ ಆಡ್ ನಂಬರ್ ಈಸ್ ಆಡ್ ಇದ್ರೆ ಟ್ರೂ ಅಂತ ಬರೀರಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡ್ರಿ, ದೇರ್ ಇಸ್ ನೋ ಪರ್ಫೆಕ್ಟ್ ಕ್ಯೂಬ್ ದಟ್ ಎಂಡ್ಸ್ ವಿತ್ 8. ಓಕೆ, ನೀವೇ ನೋಡ್ರಿ, ಈಗ 2 ಕ್ಯೂಬ್ ತಗೊಳ್ರಿ, 2 ಕ್ಯೂಬ್ ಏನು 8, ಎದ್ರಿಂದ ಎಂಡ್ ಆಗ್ತಿದೆ 8 ಆಗ್ತಾ ಇದೆ ತಾನೆ. ಅವ್ರು ಏನ್ ಕೊಟ್ಟಿದ್ದಾರೆ, ದೇರ್ ಇಸ್ ನೋ ಪರ್ಫೆಕ್ಟ್ ಕ್ಯೂಬ್ ದಟ್ ಎಂಡ್ಸ್ ವಿತ್ 8 ಅಂತ ಕೊಟ್ಟಿದ್ದಾರೆ. 2 ಕ್ಯೂಬ್ ಮಾಡಿದ್ರೆ 8 ಬರುತ್ತೆ. ಅದೇ ರೀತಿ ನಿಮಗೆ 12 ಕ್ಯೂಬ್ ಮಾಡಿ ನೋಡ್ರಿ, ಅವಾಗ ಕೂಡ ಲಾಸ್ಟ್ ಡಿಜಿಟ್ ಏನಾಗುತ್ತೆ 8 ಬರುತ್ತೆ, ಅದು ಕೂಡ 8 ಇಂದಾನೆ ಎಂಡ್ ಆಗುತ್ತೆ. ಈ ಸ್ಟೇಟ್ಮೆಂಟ್ ಕೂಡ ಫಾಲ್ಸ್. ಓಕೆ, ಇದಕ್ಕೆ ಎಕ್ಸಾಂಪಲ್ ಏನ್ ಬರೀರಿ, ಓಕೆ, 2 ಕ್ಯೂಬ್ ಈಸ್ ಈಕ್ವಲ್ ಟು 8 ಬರೀರಿ. ಓಕೆ, ಎರಡನೇದು ಬಂದ್ಬಿಟ್ಟು 12 ಕ್ಯೂಬ್. ಓಕೆ, ಸೊ 12 ಕ್ಯೂಬ್ ನೀವು ನೋಡಿದ್ರೆ ಅದು ಏನ್ ನಂಬರ್ ಇದ್ರು ಲಾಸ್ಟ್ ನಂಬರ್ 8 ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಈಗ ನೋಡ್ರಿ, ಅವ್ರು ಏನ್ ಕೊಟ್ಟಿದ್ದಾರೆ, ದ ಕ್ಯೂಬ್ ಆಫ್ ಎ 2 ಡಿಜಿಟ್ ನಂಬರ್ ಮೇ ಬಿ ಎ 3 ಡಿಜಿಟ್ ನಂಬರ್. ಓಕೆ, ಸೊ 2 ಡಿಜಿಟ್ ನಂಬರ್ ನ ಕ್ಯೂಬ್ ಮಾಡಿದ್ರೆ 3 ಡಿಜಿಟ್ ನಂಬರ್ ಬರುತ್ತಾ ಅಂತ ಕೇಳ್ತಾ ಇದ್ದಾರೆ. ಓಕೆ, ಈಗ ನೋಡ್ರಿ, ಇದು ಫಸ್ಟ್, ಇದು ಸೆಕೆಂಡ್, ಇದು ಥರ್ಡ್. ಓಕೆ, ಈಗ ನೀವೇ ನೋಡ್ರಿ, 2 ಡಿಜಿಟ್ ನಂಬರ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, 2 ಡಿಜಿಟ್ ನಂಬರ್ ಬಂದ್ಬಿಟ್ಟು 10 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, 10 ಕ್ಯೂಬ್ ಏನು 1000. ನೀವೇ ನೋಡ್ರಿ, ಬರೇ 10 ಕ್ಯೂಬ್ ಸ್ಟಾರ್ಟಿಂಗ್ 2 ಡಿಜಿಟ್ ನಂಬರ್ ಮಾಡಿದ್ರೇನೆ ಎಷ್ಟು ನಂಬರ್ ಬರ್ತಾ ಇದೆ, 1 2 3 4. ಸೊ 4 ಡಿಜಿಟ್ ಆನ್ಸರ್ ಬರ್ತಾ ಇದೆ. ಇಲ್ಲಿ ಏನ್ ಕೇಳ್ತಾ ಇದಾರೆ, ದ ಕ್ಯೂಬ್ ಆಫ್ ಎ 2 ಡಿಜಿಟ್ ನಂಬರ್ ಮೇ ಬಿ ಎ 3 ಡಿಜಿಟ್ ನಂಬರ್ ಅಂದ್ರೆ ಚಾನ್ಸ್ ಇಲ್ಲ, ಯಾಕಂದ್ರೆ ಸ್ಟಾರ್ಟಿಂಗ್ 2 ಡಿಜಿಟ್ ನಂಬರ್ 10 ಕ್ಯೂಬ್. ಓಕೆ, 10 ಅದನ್ನ ಕ್ಯೂಬ್ ಮಾಡಿದ್ರೆ ಏನ್ ಬರುತ್ತೆ 4000, ಅಂದ್ರೆ 4 ಡಿಜಿಟ್ ನಂಬರ್ ಬರ್ತಾ ಇದೆ. ಸೊ ಇದ್ರ ಆನ್ಸರ್ ಕೂಡ ಏನು ಫಾಲ್ಸ್. ಓಕೆ, ಸೊ ನಾನು ಇಲ್ಲಿ ಅರೇಂಜ್ ಮಾಡ್ಬಿಡ್ತೀನಿ, ಇದು ಕೂಡ ಫಾಲ್ಸ್. ಓಕೆ, ಬೇಕಿದ್ರೆ ನೀವು ಇದಕ್ಕೆ ರೀಸನ್ ಇಲ್ಲಿ ಬರೀರಿ. ಓಕೆನಾ, ಸೊ 1 2 3ಗೆ ಈ ರೀಸನ್ ಬರ್ದ್ಬಿಡ್ರಿ, ಎಕ್ಸಾಂಪಲ್ ಕೊಟ್ಕೊಡ್ರಿ, ಅವ್ರಿಗೆ ಈಸಿಯಾಗಿ ರೀಸನಿಂಗ್ ಅರ್ಥ ಆಗ್ಬಿಡುತ್ತೆ. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡ್ತೀನಿ, ಇದನ್ನ ಅರೇಂಜ್ ಮಾಡ್ಬಿಡ್ತೀನಿ ಇವಾಗ. ಈಗ ನೋಡ್ರಿ, ಫೋರ್ತ್ ನೋಡ್ರಿ ಏನ್ ಕೇಳ್ತಾರೆ, ದ ಕ್ಯೂಬ್ ಆಫ್ ಎ 2 ಡಿಜಿಟ್ ನಂಬರ್ ಮೇ ಹ್ಯಾವ್ 7 ಆರ್ ಮೋರ್ ಡಿಜಿಟ್ಸ್ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ದ ಕ್ಯೂಬ್ ಆಫ್ ಎ 2 ಡಿಜಿಟ್ ನಂಬರ್ ನೋಡ್ರಿ, 2 ಡಿಜಿಟ್ ನಂಬರ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, 10 ಕ್ಯೂಬ್ 1000. ಓಕೆ, ಸೊ ಎಲ್ಲಿಂದ ಎಂಡ್ ಆಗುತ್ತೆ 99 ಎಂಡ್ ಆಗುತ್ತೆ. 2 ಡಿಜಿಟ್ ನಂಬರ್ 10 ಇಂದ ಸ್ಟಾರ್ಟ್ ಆಗಿ 99 ಗೆ ಎಂಡ್ ಆಗುತ್ತೆ, ಯಾಕಂದ್ರೆ 99 ಆದ್ಮೇಲೆ ಬರೋದು 100, ಅದು 3 ಡಿಜಿಟ್ ನಂಬರ್ ಆಗ್ಬಿಡುತ್ತೆ. ಸೊ ಈಗ 99 ಕ್ಯೂಬ್ ಏನೈತೆ ನೋಡೋಣ. ಓಕೆ, ಸೊ ಫಸ್ಟ್ 99 ಕ್ಯೂಬ್ ವ್ಯಾಲ್ಯೂ ಕಂಡು ಬಿಡೋಣ. ಓಕೆ, ಇಲ್ಲಾಂದ್ರೆ ನಾನು ಡೈರೆಕ್ಟ್ ಆಗಿ ಬರ್ದ್ ಬಿಡ್ತೀನಿ. ಓಕೆ, ಸೊ 99 ಕ್ಯೂಬ್ ವ್ಯಾಲ್ಯೂ ಬಂದ್ಬಿಟ್ಟು ಏನಾಗುತ್ತೆ ಅಂದ್ರೆ 99 ಇಂಟು 99 ಇಂಟು 99, ಇದ್ರ ವ್ಯಾಲ್ಯೂ ಬಂದ್ಬಿಟ್ಟು 970299. ಓಕೆ, ಸೊ ಅವ್ರು ಕೇಳ್ತಿರೋ ಕ್ವಶನ್ ಏನು, ದ ಕ್ಯೂಬ್ ಆಫ್ ಎ 2 ಡಿಜಿಟ್ ನಂಬರ್ ಮೇ ಬಿ ಎ 7 ಆರ್ ಮೋರ್ ಡಿಜಿಟ್ಸ್ ಅಂತ ಕೇಳ್ತಾ ಇದ್ದಾರೆ. ಸೊ 99 ಕ್ಯೂಬ್ ಮಾಡಿದ್ರೆ ಎಷ್ಟು ಡಿಜಿಟ್ ಬಂದ್ರೆ ನೋಡ್ರಿ, 1 2 3 4 5 6 ಬಂದಿರೋದೇ 6 ಡಿಜಿಟ್. ಅಂದ್ರೆ ನಾನು ತಗೊಂಡಿರೋದು ಲಾಸ್ಟ್ 2 ಡಿಜಿಟ್ ನಂಬರ್ ನ ಕ್ಯೂಬ್ ಮಾಡಿದ್ರೆ ಬರೋದು ಎಷ್ಟು ಆನ್ಸರ್, 6 ಡಿಜಿಟ್ ಆನ್ಸರ್ ಬರ್ತಾ ಇದೆ, 6 ಡಿಜಿಟ್ ಆನ್ಸರ್ ಬರ್ತಾ ಇದೆ. ಸೊ ಅವ್ರು ನಮಗೆ ಕೇಳ್ತಿರೋದು ನೋಡ್ರಿ, ದ ಕ್ಯೂಬ್ ಆಫ್ ಎ 2 ಡಿಜಿಟ್ ನಂಬರ್ ಮೇ ಬಿ ಎ 7 ಆರ್ ಮೋರ್. ಓಕೆ, ಇದೇ ಲಾಸ್ಟ್ ನಂಬರ್ 99 ಕ್ಯೂಬ್, ಇದೇ ಲಾಸ್ಟ್ 2 ಡಿಜಿಟ್ ನಂಬರ್, ಇದ್ರ ಆನ್ಸರ್ 6 ಡಿಜಿಟ್ ಆನ್ಸರ್ ಬರ್ತಾ ಇದೆ, 7 ಆರ್ ಮೋರ್ ಅಂದ್ರೆ ಬರೋದಿಲ್ಲ. ಸೊ ಇದು ಕೂಡ ಫಾಲ್ಸ್. ಓಕೆ, ಎಕ್ಸಾಂಪಲ್ ನೋಡ್ರಿ, ಇದು ಇಷ್ಟು ಕೊಟ್ಬಿಡ್ರಿ. ಓಕೆ, ಸೊ 10 ಕ್ಯೂಬ್ 1000, ಲಾಸ್ಟ್ 2 ಡಿಜಿಟ್ ಕ್ಯೂಬ್ ಮಾಡಿದ್ರೆ ಕೂಡ 6 ಡಿಜಿಟ್ ನಂಬರ್ ಬರ್ತಾ ಇದೆ ಅಂತ ಹೇಳ್ಬಿಡ್ರಿ. ನೆಕ್ಸ್ಟ್ ಫಿಫ್ತ್ ನೋಡ್ರಿ, cube numbers have an odd number of factors. Okay, so cube numbers
ಬರೇ ಆಡ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಇರ್ಬೋದಾದ್ರೆ ಈ ಒಂದೇ ಎಕ್ಸಾಂಪಲ್ ತಗೊಳ್ರಿ ಇದಕ್ಕೆ, ಇದನ್ನ ಸೈಡಿಗೆ ಬರ್ದ್ಬಿಡ್ತೀನಿ. ಈಗ 5ಗೆ ನೀವೇ ನೋಡ್ರಿ 8 ತಗೊಳ್ರಿ. ಓಕೆ, 8 ಬಂದ್ಬಿಟ್ಟು ಏನದು ಕ್ಯೂಬೇ ತಾನೆ. ಓಕೆ, ಕ್ಯೂಬ್ ನಂಬರ್ಸ್ 8 ಬಂದ್ಬಿಟ್ಟು ಏನದು ಕ್ಯೂಬ್ ನಂಬರು. 8 ನ ನೀವು ಏನಂತ ಬರಿಬೋದು, 2 4 ಜಾ 2 2 ಜಾ 2 1 ಜಾ. ಸೊ ಕ್ಯೂಬ್ ನಂಬರ್ ನ ಇಲ್ಲಿ ಏನಿದೆ ನೋಡ್ರಿ, ಕ್ಯೂಬ್ ನಂಬರ್ ಇಲ್ಲಿ ಇವನ್ ಫ್ಯಾಕ್ಟರ್ ಬಂದಿದೆ ತಾನೆ, 2 ಬಂದ್ಬಿಟ್ಟು ಇವನ್. ಸೊ ಇಲ್ಲಿ ಏನಿದೆ ಇವನ್ ಫ್ಯಾಕ್ಟರ್ ಇದೆ. ಸೊ ಕ್ಯೂಬ್ ನಂಬರ್ ಹ್ಯಾವ್ ಎನ್ ಆಡ್ ನಂಬರ್ ಆಫ್ ಫ್ಯಾಕ್ಟರ್ ಅಂತಂದ್ರೆ ಸೊ ಇದು ಕೂಡ ಫಾಲ್ಸ್. ಓಕೆ, ಎಲ್ಲದಕ್ಕೂ ಈಗ 8 ಒಂದು ಎಕ್ಸಾಂಪಲ್ ತಗೊಂಡ್ವಿ. ಓಕೆ, ಸೊ ಇದ್ರಲ್ಲಿ ಏನ್ ಬರುತ್ತೆ, 2 ಕೂಡ ಫ್ಯಾಕ್ಟರ್ ಬರುತ್ತೆ, ಅಂದ್ರೆ ಇವನ್ ಫ್ಯಾಕ್ಟರ್ ಕೂಡ ಬರುತ್ತೆ. ಓಕೆ, ಸೊ ನೀವು ಈ ಕ್ವಶನ್ಗೆಲ್ಲ ಲೈಕ್ ಟ್ರೂ ಆರ್ ಫಾಲ್ಸ್ ಬರ್ದ್ಬಿಟ್ಟು ರೀಸನ್ ಈ ತರ ಬರೆದ್ರೆ ಅವ್ರಿಗೆ ಅರ್ಥ ಆಗ್ಬಿಡುತ್ತೆ. ಓಕೆ, ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ಈ QR ಕೋಡ್ಗೆ ನೀವು 10 ರೂಪೀಸ್ 20 50 ಅಥವಾ 100 ಅಥವಾ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಪೇ ಮಾಡ್ರಿ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಈ ಲೆಸನ್ ಫುಲ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ಆಮೇಲೆ ನನ್ನ ವಾಟ್ಸಪ್ ಚಾನಲ್, ಇನ್ಸ್ಟಾಗ್ರಾಮ್ ಚಾನಲ್ ಮತ್ತೆ ಟೆಲಿಗ್ರಾಮ್ ಚಾನಲ್ದು ಎಲ್ಲಾ ಲಿಂಕ್ ಹಾಕಿದ್ದೀನಿ, ನೀವು ಅದನ್ನ ಜಾಯ್ನ್ ಆಗ್ರಿ. ಓಕೆ, ಸೊ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಎಲ್ಲಾ ಲಿಂಕ್ ಸಿಗುತ್ತೆ, ಪ್ಲೇ ಲಿಸ್ಟ್ ಲಿಂಕು, ವಾಟ್ಸಪ್, ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಸಿಗುತ್ತೆ, ನೀವು ಅದನ್ನ ಜಾಯ್ನ್ ಆಗ್ರಿ.